ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂತ ಕರಿತೀವಿ, ಅಥವಾ UNSC ಅಂತಲೂ ಕೂಡ ಕರಿತೀವಿ. ಅಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತಲೂ ಕೂಡ ಕರಿತೀವಿ, ಅಂದರೆ ಭದ್ರತಾ ಮಂಡಳಿ ಅಂತ. ಸೊ ಇತ್ತೀಚೆಗೆ ಏನು ಸುದ್ದಿನಲ್ಲಿತ್ತು, ಸೊ ಅಥವಾ ಏನಿದು UNSC, ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಮೊದಲಿಗೆ ಕಾಂಟೆಕ್ಸ್ಟ್ ಏನಿದೆ ಅಂತ ನೋಡಿದಾಗ, ಯೂಶ್ವಲಿ ಇತ್ತೀಚೆಗೆ ಸೆಪ್ಟೆಂಬರ್ನಲ್ಲಿ ವಿಶ್ವದ ನಾಯಕರು ಅಥವಾ ಯುನೈಟೆಡ್ ನೇಷನ್ನ ಏನು ನಾವು ವಿಶ್ವಸಂಸ್ಥೆ ಅಂತ ಕರಿತೀವಿ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ನಾಯಕರು ಏನಿದ್ದಾರೆ ಅವರು ಫ್ಯಾಕ್ಟ್ ಫಾರ್ ದ ಫ್ಯೂಚರ್ ಅನ್ನುವಂತಹ ಒಂದು ವರದಿಯನ್ನು ಹೊರತರಲಾಯಿತು, ಅಥವಾ ಇದೊಂದಕ್ಕೆ ಒಡಂಬಡಿಕೆಗೆ ಅವರೆಲ್ಲರೂ ಕೂಡ ಒಪ್ಕೊಳ್ಳಲಾಯಿತು. ಸೊ ಏನಿದು ಫ್ಯಾಕ್ಟ್ ಫಾರ್ ದ ಫ್ಯೂಚರ್ ಅಂದರೆ, ನಾವು ಯೂಶ್ವಲಿ ಭವಿಷ್ಯದ ಒಪ್ಪಂದ ಅಂತ ಕರಿತೀವಿ ಕನ್ನಡದಲ್ಲಿ. ಅಂದರೆ ಮುಂದೆ ಈ ಯುನೈಟೆಡ್ ನೇಷನ್, ಅದು ವಿಶ್ವಸಂಸ್ಥೆ ಆಗಿರ್ಬೋದು ಅಥವಾ ವಿಶ್ವಸಂಸ್ಥೆಯ ಒಂದು ಏನು ಈ ಭದ್ರತಾ ಮಂಡಳಿ ಅಂತ ಏನು ಕರಿತೀವಿ, ಇದರಲ್ಲಿ ಯಾವ ರೀತಿಯಲ್ಲಾದಂತಹ ಸುಧಾರಣೆಗಳನ್ನು ಕಾಣಬೇಕು ಅಂದರೆ, ನಿಮಗೆಲ್ಲ ಗೊತ್ತಿರೋಗೆ ಈ ಯೂಶಲಿ F5 ನೇಷನ್ಗಳು ಅಂತ ಕರಿತೀವಿ. ಸೊ ಅಂದರೆ ವಿಶ್ವದ 5 ರಾಷ್ಟ್ರಗಳು ಮಾತ್ರ ಈ ಯುನೈಟೆಡ್ ನೇಷನ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಒಂದು ಹಿಡಿತವನ್ನು ಹೊಂದಿದೆ. ಸೊ ಅದರಿಂದಾಗಿ ಇದರಲ್ಲಿ ಇನ್ನೂ ಯಾವೆಲ್ಲ ಸುಧಾರಣೆಗಳನ್ನ ಕಾಣಬೇಕು, ಅಥವಾ ಹೇಗೆ ಇದು ಪ್ರಾದೇಶಿಕವಾಗಿ ಹೆಚ್ಚು ಒಂದು ಭಾಗವಹಿಸುವಿಕೆಯನ್ನು, ಪಾಲ್ಗೊಳ್ಳುವಿಕೆಯನ್ನು ನೋಡಬೇಕು, ಈ ರೀತಿಯಾದಂಥ ಒಂದು ಸುಧಾರಣೆ, ಮೇನ್ ಇಂಟೆನ್ಷನ್ ಸುಧಾರಣೆ ಅಥವಾ ರಿಫಾರ್ಮ್ಸ್ ಆಗಿರ್ಬೋದು. ಸೊ ಯಾವ ರೀತಿಯಲ್ಲಿ ಸುಧಾರಣೆಗಳನ್ನ ಕಾಣಬೇಕು, ಅಥವಾ ಮುಂದಿನ ಒಂದು ಶತಮಾನಗಳಿಗೆ ಹೇಗೆ ಇದೊಂದು ಐಡಿಯಲ್ ಗ್ರೂಪ್ ಆಗಿರಬೇಕು ಅನ್ನೋ ರೀತಿಯಲ್ಲಿ ಫ್ಯಾಕ್ಟ್ ಫಾರ್ ದ ಫ್ಯೂಚರ್ ಅಂತ ಶುರು ಮಾಡಲಾಗಿದೆ. ನಿಮ್ಗೆ ಏನಾದರೂ ಫ್ಯಾಕ್ಟ್ ಫಾರ್ ದ ಫ್ಯೂಚರ್ ಅಥವಾ ಭವಿಷ್ಯದ ಒಪ್ಪಂದ ಇತ್ತೀಚೆಗೆ ಯಾವ ರೀತಿಯಾಗಿ ಅಥವಾ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದಾಗ ಅದು ಯುನೈಟೆಡ್ ನೇಷನ್ನ ಸೆಕ್ಯೂರಿಟಿ ಕೌನ್ಸಿಲ್ಗೆ ಅನ್ನೋ ರೀತಿಯಲ್ಲಿ ನಿಮಗೆ ಅದು ಗ್ಯಾಪ್. ಅದ್ರ ಜೊತೆಗೆ ವಾಟ್ ಇಸ್ UNSC ಅಂತ ನೋಡ್ತಾ ಹೋದಾಗ, UNSC ಅನ್ನುವಂಥದ್ದು 5 ಸಂಸ್ಥೆಗಳಲ್ಲಿ ಒಂದು ಅಂತ ಕರಿತೀವಿ. ಅಂದರೆ ಯೂಶಲಿ ಸಂಸ್ಥೆಯ 5 ಅಥವಾ 6 ಅಂಗಗಳಲ್ಲಿ ಇದು ಕೂಡ UNSC ಒಂದು. ಅಂದರೆ ವಿಶ್ವ ಸೆಕ್ರೆಟರಿಯರ್ನ ಬಿಟ್ಟು 5 ಅಂಗಗಳಲ್ಲಿ ಯುನೈಟೆಡ್ ನೇಷನ್ನ ಒಂದು ಸೆಕ್ಯೂರಿಟಿ ಕೌನ್ಸಿಲ್ ಅನ್ನೋದು ಅಥವಾ ಭದ್ರತಾ ಮಂಡಳಿ ಅನ್ನುವಂಥದ್ದು 5 ಸಂಸ್ಥೆಗಳಲ್ಲಿ ಅಥವಾ ಅಂಗಸಂಸ್ಥೆಗಳು ಇದು ಕೂಡ ಒಂದು ಅಂತ ಕರಿತಾ ಬರ್ತೀವಿ. ಅಂಡ್ ಇದರ ಮುಖ್ಯವಾದಂತಹ ಅಂದರೆ ಯುನೈಟೆಡ್ ನೇಷನ್ ಅದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಮುಖ್ಯವಾದಂತಹ ಕಾರ್ಯ ಅಥವಾ ಕೆಲಸ ಅಂತ ಬಂದಾಗ ಅದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು, ಅಂದರೆ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿಯನ್ನು ಮ್ಯಾನೇಜ್ ಮಾಡುವ ಅಥವಾ ಅದನ್ನು ನಿರ್ವಹಣೆಯನ್ನು ಮಾಡುವಂಥದ್ದೇ ಅದು ಪ್ರಾಥಮಿಕವಾದಂತಹ ಒಂದು ಜವಾಬ್ದಾರಿ, ಅಥವಾ ಪ್ರಾಥಮಿಕವಾಗಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಕರಿತೀವಿ, ಅದುವೇ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಂಥದ್ದು ಈ UNSCಯ ಒಂದು ಇದು ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ಅಧಿಕಾರಗಳಿಗೆ ಬಂದಾಗ, ಯೂಶಲಿ ಏನಿದೆ ಅಧಿಕಾರಗಳು ಅಂತ ನೋಡಿದಾಗ, ಯೂಶಲಿ ಈ ಅಧಿಕಾರಗಳು ಒಂದಂತೂ ಶಾಂತಿ ಪಾಲನಾ ಕಾರ್ಯಾಚರಣೆಗಳ ಸ್ಥಾಪನೆ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿದ್ದಾಗ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಕರಿತೀವಿ. ಅಂದರೆ ವಿಶ್ವಸಂಸ್ಥೆಯ ಶಾಂತಿ ಸ್ಥಾಪನಾ ಪಡೆಗಳು ಅಂತ ಏನು ಕರಿತೀವಿ, ಯೂಶಲಿ ಅದನ್ನು ಕಳಿಸುವಂಥದ್ದು ಅಥವಾ ಅದನ್ನು ಇದು ಮಾಡೋದ್ರ ಮೂಲಕ ಪ್ರಪಂಚದ ಯಾವುದೇ ಭಾಗದಲ್ಲಿ ಏನಾದರೂ ದಂಗೆಗಳು ಅಥವಾ ಏನಾದರೂ ವಾರ್ಗಳು ಬ್ರೋಕ್ ಆದಾಗ ಅಥವಾ ಇನ್ನೇನೋ ಸಮಸ್ಯೆಗಳು ಉಂಟಾದಾಗ ಯೂಶಲಿ ಇದನ್ನು ಇದು ಮಾಡಲಾಗಿದೆ. ಅದು ಕೂಡ ಒಂದು ಅಧಿಕಾರ ಅಂತಲೇ ಕರಿತೀವಿ. ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಬಂಧಗಳನ್ನು ವಿಧಿಸುವಂಥದ್ದು, ಯಾವುದಾದ್ರೂ ರಾಷ್ಟ್ರಗಳು ಈ ಒಂದು ಯುನೈಟೆಡ್ ನೇಷನ್ನ ತತ್ವಗಳಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಅದ್ರ ಮೇಲೆ ನಿರ್ಬಂಧಗಳನ್ನು ಹೇರುವಂಥದ್ದಾಗಿರ್ಬೋದು, ಅದು ಆಗಿರ್ಬೋದು, ಅಥವಾ ಭದ್ರತಾ ಮಂಡಳಿಯ ನಿರ್ಣಯಗಳ ಮೂಲಕ ಒಂದು ಮಿಲಿಟರಿ ಕ್ರಮದ ಅಧಿಕಾರವನ್ನು ಕೂಡ ಈ ಒಂದು ಯುನೈಟೆಡ್ ನೇಷನ್ ಹೊಂದಿದೆ ಅಂತಲೇ ನಾವು ಹೇಳ್ತಾ ಬರ್ತೀವಿ. ಅಂದರೆ ಯಾವುದೇ ನಿರ್ಬಂಧಗಳನ್ನು ಕೂಡ ವಿಧಿಸಬಹುದು, ಅಂದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಅದನ್ನು ಪುನಃ ಸ್ಥಾಪಿಸೋದಕ್ಕೋಸ್ಕರ ಒಂದು ಬಲದ ಬಳಕೆಯನ್ನು ಸಹ ಅಧಿಕೃತವನ್ನಗೊಳಿಸಬಹುದು ಕೂಡ. ಇದು ಕೂಡ ಅದಕ್ಕೆ ಒಂದು ಇದಾಗಿರುತ್ತೆ. ಅಂಡ್ ಸದಸ್ಯರು ಬಂದಾಗ ಯೂಶಲಿ ಹೇಗಿರ್ತಾರೆ ಸದಸ್ಯರು ಬಂದಾಗ, ಇದಕ್ಕೆ F5 ನೇಷನ್ಸ್ ಅಂತ ಕರಿತೀವಿ. ಅಂದರೆ 5 ಪರ್ಮನೆಂಟ್ ಮೆಂಬರ್ಸ್ ಅಂತ ಕರಿತೀವಿ, ಕಾಯಂ ಸದಸ್ಯರು ಅಂತ ಕರಿತೀವಿ. ಅದು ಚೀನಾ, ಫ್ರಾನ್ಸ್, ರಷ್ಯಾ ಆಗಿದೆ, ರಷ್ಯಾ ಜೊತೆ ಯುನೈಟೆಡ್ ಕಿಂಗ್ಡಮ್ ಅಂಡ್ USA. ಅಂದರೆ ಅಮೆರಿಕಾ, ಇಂಗ್ಲೆಂಡ್, ರಷ್ಯಾ, ಫ್ರಾನ್ಸ್ ಮತ್ತು ಚೀನಾ, ಈ 5 ರಾಷ್ಟ್ರಗಳನ್ನು ಕಾಯಂ ಸದಸ್ಯರು ಅಂತ ಕರಿತೀವಿ. ಅಂದರೆ ಏನು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ. ಅದ್ರ ಬಿಟ್ಟು ನೆಕ್ಸ್ಟ್ ಇನ್ನೂ ಮಿಕ್ಕಿದಂಥ ನಾನ್ ಪರ್ಮನೆಂಟ್ ಅಂತ ಕರಿತೀವಿ. ಅಂದರೆ ಕಾಯಂ ಅಲ್ಲದ ರಾಷ್ಟ್ರಗಳೇನಿರ್ತವೆ ಅದು 10 ರಾಷ್ಟ್ರಗಳಿರ್ತವೆ. ಸೊ ಅದರಲ್ಲಿ 2020 ಈಗ ಆಸ್ ಆಫ್ ನವ್ ಅಲ್ಲಿ ಇಲ್ಲಿ ಇದಾಗಿರೋ 2 ವರ್ಷಗಳಿಗೊಮ್ಮೆ 2 ವರ್ಷಗಳಿಗೂ ಒಂದು ಅಧಿಕಾರ ಅವಧಿಯನ್ನು ಹೊಂದಿರ್ತವೆ. 2 ವರ್ಷ ಆದಮೇಲೆ ತಿರ್ಗಾ ಬೇರೆ ರಾಷ್ಟ್ರಗಳು ರೀಜನ್ ವೈಸ್ ಯೂಶಲಿ ಇದನ್ನು ಇದು ಮಾಡ್ತಾ ಬಂದರೆ 5 ಕಾಯಂ ಸದಸ್ಯರು ಮತ್ತು 15 ಇತರ ಸದಸ್ಯರನ್ನು ಹೊಂದಿರ್ತವೆ. ಸೊ ಅದು ಸೇರಿ ಇವೆಲ್ಲವೂ ಸೇರಿ ಈ ಥರ ಒಂದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಯೂಶಲಿ ಯಾವೆಲ್ಲ ಏಜೆನ್ಸಿಗಳಿದೆ ಅಂದರೆ ಯೂಶಲಿ 1945ರಲ್ಲಿ ಈ ಯುನೈಟೆಡ್ ನೇಷನ್ನ ಯೂಶಲಿ ನಮ್ಮನ್ನ ಶುರು ಮಾಡಲಾಗುತ್ತೆ. ಅಂದರೆ ಇದಕ್ಕಿಂತ ಮುಂಚೆ ಬೇರೆ ಇರುತ್ತೆ. ಅಂದರೆ 2ನೇ ವರ್ಲ್ಡ್ ವಾರ್ ಮುಗಿದ ಮೇಲೆ ಸೊ ಯುನೈಟೆಡ್ ನೇಷನ್ ಅಥವಾ ಏನಂತ ಕರಿತೀವಿ ಯುನೈಟೆಡ್ ನೇಷನ್ನ ಯೂಶಲಿ ಶುರು ಮಾಡಲಾಗುತ್ತೆ. ಇದ್ರಲ್ಲಿ ಮೊದಲಿಗೆ ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ. ಅಂದರೆ ಸಾಮಾನ್ಯವಾದಂತಹ ಒಂದು ಶಾಸನ ಸಭೆ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಕೌನ್ಸಿಲ್ ಆಗಿರ್ಬೋದು. ದೆನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ ಕರಿತೀವಿ. ಇನ್ನೊಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ಸೆಕ್ರೆಟರಿಯೇಟ್ ಏನಿರುತ್ತೆ ಅದು ಕೂಡ ಸೇರಿ ಇದನ್ನ ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆಯ ಅಂಗಗಳು ಅಂತ ಕರಿತಾ ಬರ್ತೀವಿ. ಸೊ ಇದು ಮಾಡ್ತಾ ಬರ್ತಾರೆ.
ವಾಟ್ ಈಸ್ UN ಇಂದಾಗ ಇಟ್ ಈಸ್ ಲೈಕ್ ನಿಮ್ಗೆ ಈ ಇಮೇಜನ್ನು ನೋಡ್ತಾ ಬಂದಾಗ ಟು ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅನ್ನೋಂಥ ಮೇನ್ ಇದಾಗಿರುತ್ತೆ. ಆ್ಯಂಡ್ ಪ್ರಥಮವಾದಂತಹ ಮೊದಲ ಸೆಷನನ್ನು ಯೂಶ್ವಲಿ January 17, 1946 UN ಒಂದು ಪರ್ಮನೆಂಟ್ ಲೈಕ್ ಫಸ್ಟ್ ಸೆಷನನ್ನು ಹಮ್ಮಿಕೊಳ್ಳಲಾಗುತ್ತೆ. ಲೊಕೇಶನ್ ಬಂದು ಚರ್ಚ್ ಹೌಸ್ ಅಥವಾ ವೆಸ್ಟ್ ಮಿನಿಸ್ಟರ್ ಅಂತ ಏನು ಕರೀತಾರೆ ಲಂಡನ್ನಲ್ಲಿ ಫಸ್ಟ್ ಪ್ರಥಮವಾದಂಥ ಒಂದು ಸಭೆಯನ್ನು ಅಥವಾ ಒಂದು ಸೆಷನನ್ನು ಹಮ್ಮಿಕೊಳ್ಳಲಾಯಿತು. ಆ್ಯಂಡ್ ಪರ್ಮನೆಂಟ್ ಹೆಡ್ ಕ್ವಾರ್ಟರ್ಸ್ ಬಂದು ಲೈಕ್ ನ್ಯೂಯಾರ್ಕ್ ಸಿಟಿನಲ್ಲಿದೆ. ಅಂದರೆ UNSCಯ ಒಂದು ಪರ್ಮನೆಂಟ್ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ಇದೆ. ಸೊ ಅದು ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ನಮಗೆ ಭವಿಷ್ಯದ ಒಪ್ಪಂದ ಅಂದರೆ ಏನು, ಅದು ಫ್ಯಾಕ್ಟರ್ ಆಫ್ ಫ್ಯೂಚರ್ಸ್ ಅಂದರೆ ಏನು ಅಂದರೆ ಮೊದಲಿಗೆ ಬರುವಂಥದ್ದು ಅವಶ್ಯಕತೆ, ಅಂದರೆ ಸುಧಾರಣೆಯ ಅವಶ್ಯಕತೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋದಾಗಿ UNSCನಲ್ಲಿ ಹೆಚ್ಚು ಪ್ರಾತಿನಿಧಿಕವಾಗಿ ಅಂತರ್ಗತವಾದ ಇಂಟಿಗ್ರೇಟೆಡ್ ಮಾಡಿಕೊಳ್ಳುವಂತಹ ಅಂತರ್ಗತವಾಗುವಂತಹ ಪಾರದರ್ಶಕ, ದಕ್ಷ ಮತ್ತು ಪರಿಣಾಮಕಾರಿಯಾದಂಥ ಒಂದು ಪ್ರಜಾಸತ್ತಾತ್ಮಕ ಮತ್ತು ಜವಾಬ್ದಾರಿಯುತವಾಗಿಸುವ ಒಂದು ತುರ್ತು ಅಗತ್ಯವನ್ನು ಈ UNSC ಅಥವಾ ಇದೊಂದು ಫ್ಯಾಕ್ಟ್ ಹೇಳುತ್ತೆ. ಸೊ ಅದರ ದೃಷ್ಟಿಯಿಂದಾಗಿ ಇದು ತುಂಬ ಅವಶ್ಯಕತೆ ಇದೆ ಅಂತಲೇ ಹೇಳ್ತಾ ಬರಲಾಗುತ್ತೆ. ಅದ್ರ ಜೊತೆಗೆ ಯೂಶ್ವಲಿ ಲೈಕ್ ಅಂದರೆ ಇದು ಲೈಕ್ ಏನಿದೆ ಲೈಕ್ ಅಂದರೆ ಮೊದಲ ಲೈಕ್ ಒಂದು ಶೃಂಗಸಭೆ ಒಂದು ದಾಖಲೆ ಅಂತಲೇ ಕರಿತೀವಿ. ಅಂದರೆ ಇದೊಂದು ಲೈಕ್ ಅಂದರೆ ಪ್ರಾಮಿನೆಂಟ್ ಆಗಿ ಒಂದು ಏನಿದೆ ಈ ಲೈಕ್ ಅಂದರೆ ಈಗಿರೋ ಚರ್ಚೆಗಳಲ್ಲಿ ಒಂದು ಏನೆಲ್ಲ ಸಂಭಾವ್ಯವಾದಂಥ ಒಂದು ಬದಲಾವಣೆಗಳಾಗಬೇಕಾಗಿದೆ. ಅಂದರೆ UNSC ಇಂದ ಗೊತ್ತಿದೆ ನಿಮಗೆಲ್ಲವೂ ಕೂಡ ಕೇವಲ ರಿಚ್ ಕಂಟ್ರೀಸ್ ಅಥವಾ ಡೆವಲಪ್ಡ್ ಕಂಟ್ರೀಸ್ ಡಾಮಿನೇಟೆಡ್ ಅನ್ನುವಂಥ ರೀತಿಯಲ್ಲಿ, ಅಂದರೆ ಪ್ರಾದೇಶಿಕವಾಗಿ ಯಾವುದು ಕೂಡ ಒಂದು ಬ್ಯಾಲೆನ್ಸ್ಡ್ ಆಗಿಲ್ಲ. ಸೊ ಲೈಕ್ ಅಂದರೆ ಏಷ್ಯಾದಲ್ಲಿ ಅತಿ ಹೆಚ್ಚು ರಾಷ್ಟ್ರಗಳಿದೆ ಅಥವಾ ಆಫ್ರಿಕಾದಲ್ಲಿ ಅತಿ ಹೆಚ್ಚು ರಾಷ್ಟ್ರಗಳಿವೆ, ಬಟ್ ಆಫ್ರಿಕಾದಿಂದ ಯಾವುದೇ ಆದಂಥ ಒಂದು ಪರ್ಮನೆಂಟ್ ಮೆಂಬರ್ ಇಲ್ಲ. ಇನ್ನು ಸೌತ್ ಅಮೆರಿಕಾ ಆಗಿರ್ಬೋದು, ಅಲ್ಲೂ ಕೂಡ ಯಾವುದೇ ಒಂದು ಪ್ರಾಮಿನೆಂಟ್ ಇದಿಲ್ಲ. ಆ್ಯಂಡ್ ಹೋಲ್ ಏಷ್ಯಾದಲ್ಲಿ ಕೇವಲ ಲೈಕ್ ಮಿಡಲ್ ಏಷ್ಯಾ, ಈಸ್ಟ್ ಏಷ್ಯಾ, ವೆಸ್ಟ್ ಏಷ್ಯಾ ಎಲ್ಲ ಸೇರಿ ಕೇವಲ ಒಂದು, ಅದು ಕೂಡ ಚೀನಾ ಇದೆ. ಚೀನಾ ಯಾವ ರಾಷ್ಟ್ರಗಳ ಜೊತೆಗೇನೋ ಅಷ್ಟು ಒಂದು ಒಳ್ಳೆ ಸಂಬಂಧವನ್ನು ಹೊಂದಿಲ್ಲ. ಸೊ ಈ ರೀತಿಯಿಂದಾಗಿ ಸೊ ಇದೊಂದು ಪ್ರಾದೇಶಿಕವಾಗಿ ಸಮತೋಲನ ಹೊಂದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಇದೊಂದು ಆ ರೀತಿಯಲ್ಲಿ ಇದನ್ನ ಹೇಳ್ತಾ ಇರುವಂಥದ್ದು. ಒಂದು ಸುಧಾರಣೆಯ ಉದ್ದೇಶಗಳಿಗೂ ಬಂದವು ಕೂಡ ಅದೇ ನಿಮ್ಗೆ ಅಂದರೆ ಪ್ರಾತಿನಿಧ್ಯವನ್ನು ಸುಧಾರಿಸುವಂಥದ್ದು, ಅಂದರೆ ರೆಪ್ರೆಸೆಂಟೇಟಿವ್ ಏನಿದ್ದಾರೆ ಅಥವಾ ಒಂದು ಏನು ಪ್ರಾತಿನಿಧ್ಯ ಅಂತ ಕರೀತೀವಿ ಅದನ್ನು ಸುಧಾರಣೆ ಮಾಡುವಂಥದ್ದು. ಆ್ಯಂಡ್ UNSCಯ ಒಂದು ವಿಸ್ತರಣೆ ಮಾಡುವಂಥದ್ದು, ಅಂದರೆ ಕೆಲವು ಫಾರ್ಮುಲಾಗಳನ್ನ ಹಾಕ್ಕೊಂಡು ಸೊ ಆ ಮೂಲಕ ಒಂದು ಪ್ರಾದೇಶಿಕವಾಗಿ ಎಲ್ಲರಿಗೂ ಕೂಡ ಸಮತೋಲನವಾಗಿ ಒಂದು ರೀತಿಯಲ್ಲಿ ಒಂದು ಸದಸ್ಯತ್ವವನ್ನು ನೀಡೋ ರೀತಿಯಲ್ಲಿ ಇದನ್ನು ಒಂದು ಲೈಕ್ ಪ್ರಾತಿನಿಧ್ಯನ ಸುಧಾರಿಸುವಂಥದ್ದು ಆ್ಯಂಡ್ UNSCಯ ವಿಸ್ತರಣೆ ಮಾಡುವಂಥದ್ದು. ಅದ್ರ ಜೊತೆಗೆ ಸದಸ್ಯದ ವರ್ಗಗಳು ಏನಿರುತ್ತೆ ಅಂದರೆ ಯೂಶ್ವಲಿ ಎಲ್ಲೂ ಕೂಡ ಆಫ್ರಿಕಾದಿಂದ ನಾನ್ ಪರ್ಮನೆಂಟ್ ಮೆಂಬರ್ಸ್ ಇಷ್ಟು ರೀಜನ್ ಬರಬೇಕು, ಒಂದು ಏಷ್ಯಾದಿಂದ ಇಷ್ಟು ಬರಬೇಕು ಅಂದರೆ ಇದನ್ನ ಇನ್ನೂ ಕೂಡ ಎನ್ಲಾರ್ಜ್ ಮಾಡುವ, ಇದನ್ನ ಇನ್ನೂ ಲೈಕ್ ಅಂದರೆ ಸೆಗ್ಮೆಂಟೆಡ್ ಆಗಿ ಇನ್ನೂ ಒಂಚೂರು ಅದನ್ನು ಚೇಂಜ್ ಮಾಡುವಂತಹ ರೀತಿಯಲ್ಲಿ ಒಂದಷ್ಟು ಸುಧಾರಣೆಗಳನ್ನ ಕೈಗೊಳ್ಳಬೇಕು. ಅದ್ರ ಜೊತೆಗೆ ಪ್ರಸ್ತುತವಾಗಿ ಯಾವೆಲ್ಲ ಸಮಸ್ಯೆಗಳಿದೆ, ಸವಾಲುಗಳಿದೆ ಅಂತ ನೋಡಿದಾಗ ಪೋಲರೈಸ್ಡ್ ಅಂತ ಕರಿತೀವಿ. ನಿಮ್ಗೆ ಅಲ್ಲೇ ಮೊದಲೇ ಹೇಳ್ದಂಗೆ ಇವೆಲ್ಲವೂ ಕೂಡ ಡೆವಲಪ್ಡ್ ನೇಷನ್ ಮಾತ್ರ ಲೈಕ್ ಕಾಯಂ ಸದಸ್ಯರಾಗಿದ್ದಾರೆ, ಅಂದರೆ ಸೊ ಧ್ರುವೀಕರಣ ಅಂತ ಕರಿತಾ ಬರ್ತೀವಿ. ಸೊ ಅದರಿಂದಾಗಿ ಇದು ಮೇನ್ ನಮಗೆ ಅಂದರೆ ಎಲ್ಲ ಲೈಕ್ UNSC ಇಂದಾಗ ಮೊದಲು ಥಾಟ್ ಬರುವಂಥದ್ದು ಇದೊಂದು ಲೈಕ್ ರಿಚ್ ಕಂಟ್ರಿ ಡಾಮಿನೇಟೆಡ್ ಅನ್ನುವಂತಹ ಇದೊಂದು. ಸೊ ಅದರಿಂದ ಆ ಒಂದು ಮೈಂಡ್ಸೆಟ್ಟಿಂದ ಅಥವಾ ಆ ಒಂದು ಫ್ರೇಮಿಂದ ಹೊರಗಡೆ ಬರುವಂತಹ ಕೆಲಸವು ಈಗ ಅದೊಂದು ಸವಾಲಾಗಿರುತ್ತೆ. ಇದೊಂದು ಲೈಕ್ ಹಳತಾದ ಚೌಕಟ್ಟು ಲೈಕ್ UN ಸೆಕ್ರೆಟರಿ ಏನು ಕರಿತೀವಿ ಯೂಶಲಿ ಇದೊಂದು ಲೈಕ್ ಹಿಂದಿನ ಯುಗ, ಓಲ್ಡ್ ಯುಗ ಅಂತ ಏನು ಕರಿತೀವಿ ಅಥವಾ ಓಲ್ಡ್ ಸೆಂಚುರಿ ಅಂತ ಏನು ಕರಿತೀವಿ, ಈ ರೀತಿಯಾದಂತಹ ಹಳೆ ಇದಕ್ಕಾಗಿರುವಂಥದ್ದು. ಇದನ್ನು ಈಗಿನ ಒಂದು ಮನಸ್ಥಿತಿಯನ್ನು, ಈಗಿನ ಒಂದು ರಾಷ್ಟ್ರಗಳ ಮನಸ್ಥಿತಿಯನ್ನು ಪ್ರತಿಬಿಂಬಿಸೋದಿಲ್ಲ. ಸೊ ಅದರಿಂದಾಗಿ ಇದು ಈಗಿನ ರಾಷ್ಟ್ರಗಳಿಗೆ ಈಗಿನ ಒಂದು ಕಾಲಮಾನಕ್ಕೆ ಅಥವಾ ಈಗಿನ ರಾಷ್ಟ್ರದ ಒಂದು ಚಟುವಟಿಕೆಗಳಿಗೆ ಒಂದು ರೀತಿಯಲ್ಲಿ ಹೊಸದಾಗಿ ಒಂದು ಚೌಕಟ್ಟನ್ನು ರೂಪಣೆಗೊಳ್ಳಬೇಕು ಅನ್ನೋದು ಕೂಡ ಒಂದು ಕೂಗಾಗಿದೆ, ಅದು ಕೂಡ ಒಂದು ಸವಾಲಾಗಿರೋದು. ಅದ್ರ ಜೊತೆಗೆ ಸುಧಾರಣೆ ಅಗತ್ಯತೆ ಅಂತ ಕರಿತೀವಿ. ಅಂದರೆ ಕಾನೂನುಬದ್ಧವಾಗಿ ಪರಿಣಾಮಕಾರಿಯಾಗಿ ಲೈಕ್ ಜಾಗತಿಕ ಸಂಸ್ಥೆಗಳನ್ನು ಇನ್ನೂ ಲೈಕ್ ಪರಿಣಾಮಕಾರಿಯಾಗಿ ಮಾಡಿಸುವಂಥದ್ದು ಲೈಕ್ ತುಂಬ ಮುಖ್ಯವಾಗಿರುತ್ತೆ. ಸೊ ಅಂದರೆ 21ನೇ ಶತಮಾನ ಸವಾಲುಗಳಿಗೆ ಸಂಬಂಧಿಸಿದಂತಹ ಒಂದು ನೆಟ್ವರ್ಕ್ ಆಗಿರ್ಬೋದು, ಒಳಗೊಳ್ಳುವ ಒಂದು ಚೌಕಟ್ಟುಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಅಗತ್ಯತೆಯನ್ನು ಇದು ಎತ್ತಿ ತೋರಿಸುತ್ತೆ ಅಂತ ಬರಲಾಗಿದೆ. ಆ್ಯಂಡ್ ಭವಿಷ್ಯದ ನಿರೀಕ್ಷೆಗಳು ಏನೇನು ಅಂತ ನೋಡ್ತಾ ಬಂದಾಗ ಈ ಲೈಕ್ ಅಂದರೆ ಏನು ಫ್ಯಾಕ್ಟ್ ಆಫ್ ಫ್ಯೂಚರ್ ಏನಿದೆ ಇದನ್ನು UNSC ಸುಧಾರಣೆಗಳು ಹೇಗೆ ಅದನ್ನು ಕೈಗೊಳ್ಳುತ್ತೆ, ಅಂದರೆ ಈ ಒಂದು ಸಂಭಾವ್ಯ ಬದಲಾವಣೆಗಳನ್ನು ಹೇಗೆ ಪ್ರತಿನಿಧಿಸುತ್ತೆ, ಅಂದರೆ ಪ್ರಸ್ತುತವಾದಂತಹ ಒಂದು ಭೌಗೋಳಿಕ ರಾಜಕೀಯ ಒಂದು ವಾಸ್ತವಗಳನ್ನ ಉತ್ತಮವಾಗಿ ಪ್ರತಿಬಿಂಬಿಸೋದಕ್ಕೆ ಹೇಗೆ ಅದನ್ನು ಅರ್ಥಪೂರ್ಣವಾಗಿ ಬದಲಾವಣೆಗಳನ್ನ ಪ್ರತಿಪಾದಿಸುತ್ತೆ ಅನ್ನೋದು ಕೂಡ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಇದರ ಜೊತೆಗೆ ಜಾಗತಿಕವಾದಿ ಶಾಂತಿ ಮತ್ತು ಅಭಿವೃದ್ಧಿಗೆ ಸುಧಾರಣೆಗಳ ಅತ್ಯಗತ್ಯವನ್ನು ನಿಮಗೆಲ್ಲ ಗೊತ್ತಿದ್ದಾಗೆ ಲೈಕ್ ಮಿಡಲ್ ಈಸ್ಟಲ್ಲಿ ಈಗ ಇಸ್ರೇಲು, ಲೆಬನಾನ್ ಅಥವಾ ಹಮಾಸ್ ನಡುವೆ ಒಂದು ಲೈಕ್ ವೈಮನಸ್ಸಾಗಿರ್ಬೋದು ಅಥವಾ ಯುದ್ಧ ಆಗಿರ್ಬೋದು, ಅದ್ರ ಜೊತೆಗೆ ರಷ್ಯಾ ಆ್ಯಂಡ್ ಉಕ್ರೇನ್ ಯುದ್ಧ ಆಗಿರ್ಬೋದು, ಇದೇ ರೀತಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಅಂದರೆ ಲೈಕ್ ಇಂಡೋ ಪಾಕ್ ಆಗಿರ್ಬೋದು ಅಥವಾ ಇಂಡೋ ಚೀನಾ ಗಲಾಟೆಗಳು ಅಥವಾ ಇದನ್ನೆಲ್ಲವೂ ಕೂಡ ಪರಿಹರಿಸೋದು ಇಲ್ಲಿಗೆ ಈ UNSC ಅನ್ನುವಂಥದ್ದು ಅಥವಾ ಯುನೈಟೆಡ್ ನೇಷನ್ ಅನ್ನುವಂಥದ್ದು ತುಂಬಾ ಸೋತಿದೆ ಅಥವಾ ಲೈಕ್ ತನ್ನ ಸೋಲನ್ನು ಒಪ್ಕೊಂಡಿದೆ ಅಂತಲೇ ಭಾವಿಸ್ತಾ ಬರ್ಬೋದು. ಸೊ ಅಂದರೆ ಲೈಕ್ ಅದಕ್ಕೋಸ್ಕರ ಇನ್ನೂ ಹೆಚ್ಚಿನ ರೀತಿಯಾದಂತಹ ಒಂದು ಸುಧಾರಣೆಗಳನ್ನ ಕೈಗೊಳ್ಳಬೇಕು, ಆ ಮೂಲಕ ಒಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಒದಗಿಸಬೇಕು ಅನ್ನೋದು ಭವಿಷ್ಯದ ಇದಿಷ್ಟು ಫ್ಯಾಕ್ಟ್ ಆನ್ ಫ್ಯೂಚರ್ ಆಗಿರ್ಬೋದು ಅಥವಾ ಭವಿಷ್ಯದ ಒಪ್ಪಂದ ಮತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.